ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಈ ಊರ ಕಡೆ ಹೋದಾಗೆಲ್ಲ ಈ ತೋಟದಗಳ್ದೆಲ್ಲ ವೀಡಿಯೋಸ್ ಮಾಡೋದು, ಫೋಟೋಸ್ ತೆಗೆಯೋದು, ನೇಚರ್ ಫೋಟೋಸ್ ಮುಂಚೆಯಿಂದನೂ ತುಂಬಾ ಇಷ್ಟ. ಮುಂಚೆ ಎಲ್ಲ ಫೋಟೋಸ್ ತೆಗೆದು ವೀಡಿಯೋಸ್ ಮಾಡ್ಕೊಂಡು ಮೊಬೈಲೆಲ್ಲ ಇಟ್ಕೊತಿದ್ದೆ. ಅದು ಅನ್ಫಾರ್ಚುನೇಟ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆದಾಗ ಡಿಲೀಟ್ ಆಗೋದು, ಮತ್ತೊಂದಾಗೋದು ಆಗ್ತಾಯಿತ್ತು. ಬಟ್ ಇನ್ನು ಮುಂದೆ ಹಾಗಾಗೋದಿಲ್ಲ. ಇತ್ತೀಚೆಗೆ ರೀಸೆಂಟಾಗಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಈ ವಿಡಿಯೋಸ್ ಎಲ್ಲ ಸೇಫ್ ಆಗಿರುತ್ತೆ ಅಪ್ಲೋಡ್ ಮಾಡಿದ್ರೆ ಅನ್ನೋ ಮೈಂಡ್ ಸೆಟ್ ನಂದು. ಹಾಗಾಗಿ ಎಡಿಟ್ ಮಾಡ್ಕೊಂಡೆಲ್ಲ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಲ್ಲಿ ಏನೇನು ಕೆಲಸ ಮಾಡ್ತಾಯಿದ್ದೆ, ಡೈಲಿ ರೂಟೀನ್ ಏನೇನು ಇರ್ತಿತ್ತು ಅದ್ರ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ. ತುಂಬ ವರ್ಷಗಳ ನಂತರ ಮತ್ತೆ ಸಗಣೀರು ಹಾಕಿ ರಂಗೋಲಿ ಹಾಕೋ ಚಾನ್ಸ್ ಸಿಕ್ತು. ನಾವು ಅಜ್ಜಿ ಮನೇಲಿದ್ದಾಗೆಲ್ಲ ಅವಾಗ ಹಬ್ಬಗಳು ಬಂತು ಅಂತ ಹೇಳಿದ್ರೆ ಈ ಥರ ರಂಗೋಲಿ ಹಾಕೋದೇ ನಮಗೊಂದು ಖುಷಿ. ಬಣ್ಣ ತಂದು ಹಚ್ಚೋಷ್ಟು ನಮ್ಮ ಹತ್ರ ದುಡ್ಡಿರ್ತಾರಿಲ್ಲ. ಅವಾಗೆಲ್ಲ ಈ ಥರ ಕಲರ್ ಫ್ಲವರ್ಸ್ನೆಲ್ಲ ಕಿತ್ತು ರಂಗೋಲಿ ಒಳಗಡೆ ತುಂಬಿದ್ರೆ ಅದೇ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು. ಅದನ್ನು ನೋಡೋದೇ ನಮಗೊಂಥರ ಖುಷಿ. ಮತ್ತು ಈ ಮಂಡ್ಯದಲ್ಲಿ ಸುತ್ತಮುತ್ತ ಕಾಮನ್ ಆಗಿ ಕೀರೆ ಸೊಪ್ಪು ಎಲ್ಲರ ಮನೇಲೂ ಬಿತ್ಕೊಂಡಿರ್ತಾರೆ. ಕೀರೆ ಮಡಿ ಅಂತ ಕರೀತಾರೆ. ಮನೆ ಮುಂದೆಗಡೆ ಅಥವಾ ಹಿಂದೆಗಡೆ ತೋಟದ ಹತ್ರ, ಯಾಕಂದರೆ ಇದು ಗ್ರೋ ಆಗ್ತಿರುತ್ತೆ. ಎಷ್ಟೇ ಕಟ್ ಮಾಡ್ತಿದ್ರು ಗ್ರೋ ಆಗ್ತಿರುತ್ತೆ. ಇದು ಉಪ್ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲೂ ಇದನ್ನು ಹಾಕಿದ್ದಾರೆ. ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ ಇವಾಗಿನ ಮಕ್ಕಳನ್ನ ಟ್ರಿಪ್ ಕರ್ಕೊಂಡು ಹೋಗೋದು ಅಥವಾ ಸಮ್ಮರ್ ಕ್ಯಾಂಪಿಗೆ ಕರ್ಕೊಂಡು ಹೋಗೋದು, ಎಕ್ಸಿಬಿಷನ್ಸ್ ಕರ್ಕೊಂಡು ಹೋಗೋದು ಈ ಥರ ಮಾಡ್ತಾರೆ. ಬಟ್ ನಾವೆಲ್ಲ ಇರಬೇಕಿದ್ರೆ ಬೆಂಗಳೂರಲ್ಲಿ ಇರೋರೆಲ್ಲ ಊರ ಕಡೆ ಬರ್ತಿದ್ರು ಮಕ್ಕಳು ಎಂಜಾಯ್ ಮಾಡೋದಕ್ಕೆ. ನಾವೆಲ್ಲ ಎಮ್ಮೆ ಮೇಯಿಸೋದು, ಹಸು ಮೇಯಿಸೋದು, ಕುರಿ ಮೇಯಿಸೋದು ಇದೇ ನಮಗೆ ಕೆಲಸ ಇರ್ತಿತ್ತು. ಇಲ್ಲಿನ ಮಕ್ಳು ಏನಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾರೆ ವೀಕೆಂಡ್ ಹಾಲಿಡೇಸ್ ಬಂತು ಅಂತ ಹೇಳಿದ್ರೆ. ಬಟ್ ನಾವೆಲ್ಲ ಓದೋ ಟೈಮಲ್ಲಿ, ಸ್ಕೂಲ್ ಡೇಸ್ ಟೈಮಲ್ಲಿ ಸ್ವಿಮ್ಮಿಂಗ್ ಪೂಲೆಲ್ಲ ಏನಿಲ್ಲ. ಶಿಂಷಾ ನದಿ ಅಂತ ಇತ್ತು, ಅದೇ ನಮ್ಮ ದೊಡ್ಡ ಸ್ವಿಮ್ಮಿಂಗ್ ಪೂಲ್. ಅವಾಗ ಮಳೆ ಬಂತು ಅಂತ ಹೇಳಿದ್ರೆ ಗೋಣಿ ಚೀಲನ ವಿ ಶೇಪಲ್ಲಿ ಮಾಡಿಕೊಂಡು ತಲೆ ಮೇಲೆ ಹಾಕ್ಕೊಂಡು ಓಡಾಡ್ತಾ ಇದ್ವಿ. ಅದೆಲ್ಲ ಇನ್ನೂ ಕಣ್ಣು ಕಟ್ಟಾಗಿದೆ. ಎಲ್ಲ ಊರಲ್ಲೂ ಮನೆಗಳು ಜಾಸ್ತಿ ಕಾಣಿಸ್ತವೆ, ಬಟ್ ನಮ್ಮೂರಲ್ಲಿ ಬರೀ ಮರಗಳು ಜಾಸ್ತಿ ಕಾಣಿಸ್ತವೆ. ಫುಲ್ ನೇಚರು ಮಧ್ಯೆ ನಮ್ಮೂರಿದೆ. ಒಂಥರ ಲೈಕ್ ಮಲೆನಾಡು ರೀತಿ ಫೀಲ್ ಆಗುತ್ತೆ ನಮ್ಮೂರು ನೋಡಿದ್ರೆ, ಅಷ್ಟು ಚೆನ್ನಾಗಿದೆ. ಸೊ ಸಂಜೆ ಟೈಮು ಮಳೆ ಬಂದಾಗ, ಮಳೆ ಬಿಟ್ಟ ಮೇಲೆ ಒಂದು ರೌಂಡ್ ವೀಡಿಯೋ ಮಾಡ್ಕೊಂಬರೋಣ ತೋಟದ ಹತ್ರ ಅಂತ ಹೋದೆ. ಒಂಥರ ಪೀಸ್ಫುಲ್ಲಾಗಿತ್ತು, ಕೂಲಾಗಿತ್ತು ವೆದರು. ಕಾಲಿಟ್ಟಿದ ತಕ್ಷಣ ಒಂದು ಅಡಿ ನೆಲ ಕೆಳಗೆ ಹೋಗ್ತಾಯಿತ್ತು, ಅಷ್ಟು ಮಣ್ಣೆಲ್ಲ ಮೆತ್ತಗಾಗ್ಬಿಟ್ಟಿತ್ತು. ಮರದ ಮೇಲ್ಗಡೆ ನವಿಲಿತ್ತು, ಅದು ವೀಡಿಯೋ ಕ್ಯಾಪ್ಚರ್ ಆಗಲಿಲ್ಲ. ಹಾಗೆ ಬರ್ತಾ ನಮ್ಮ ತೋಟದ ಮನೆಯಲ್ಲಿ ರೇಷ್ಮೆ ಹುಳು ಇತ್ತು, ಹಾಗೆ ಅದು ಒಂದು ಇರಲಿ ಅಂತ ವಿಡಿಯೋ ಮಾಡಿದೆ. ಇದು ಯಾವ ಸೊಪ್ಪು ಅಂತ ನಿಮಗೆಲ್ಲ ಆಲ್ ಟೈಮ್ ಫೇವ್ರೇಟ್ ಸೊಪ್ಪು ನುಗ್ಗೆ ಸೊಪ್ಪು ಅಂತ ಹೇಳಿ ಉಪ್ಸಾರು ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಶುಗರ್ ಪೇಷಂಟ್ಗೆ ಕೂಡ ತುಂಬಾ ಒಳ್ಳೆಯದು. ಆಯುರ್ವೇದಿಕ್ ಅಂತಲೇ ಯೂಸ್ ಮಾಡ್ತಾರೆ ಇದನ್ನು. ನಮ್ಮ ಆಂಟಿ ಇವತ್ತು ನುಗ್ಗೆ ಸೊಪ್ಪು ಹಾಗೆ ಅಲಸಂದೆ ಕಾಳು ಹಾಕಿ ಉಪ್ಸಾರು ಮಾಡ್ತಾಯಿದ್ದಾರೆ. ನೋಡ್ತಿರ್ಬೋದು, ಆಲ್ರೆಡಿ ಕುದೀತಾ ಇದೆ ಸಾಂಬಾರು. ನುಗ್ಗೆ ಸೊಪ್ಪನ್ನ ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಬೇಯಿಸಬೇಡಿ. ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅದು ಕಹಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಒಂದು ದೊಡ್ಡದಾಗಿರೋ ಪಾತ್ರೆನಲ್ಲಿ ಬೇಯಿಸ್ಕೊಳ್ಳಿ. ಹಾಗೆ ಪಾತ್ರೆನಲ್ಲಿ ಬೇಯಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಪ್ಲೇಟ್ನ ಮುಚ್ಚಬಾರ್ದು. ನಮ್ಮನೇಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದಾರೆ. ಹಸಿಮೆಣ್ಸಿನ್ಕಾಯಿ ಖಾರ ಆದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಾಗಂತ ಫುಲ್ ಬ್ಲ್ಯಾಕು ಆಗೋ ಆಗಿಲ್ಲ, ಅಂದರೆ ಮೀಡಿಯಮ್ ಫ್ರೈ ಮಾಡ್ಕೋಬೇಕು. ಹಾಗೆ 2 ಸ್ಮಾಲ್ ಸೈಜ್ ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ. ನನ್ನ ಸ್ಟೈಲಲ್ಲಿ ಅಂದರೆ ನಾನು ಸೊಪ್ಪು ಸಾರು ಇರುತ್ತಲ್ಲ ಅದರಲ್ಲೇ ಬಾಯ್ಲ್ ಮಾಡ್ಕೊತೀನಿ ಟೊಮೆಟೊನ. ಅದು ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಮಿಕ್ಸಿನಲ್ಲಿ ಖಾರ ರುಬ್ಬೋದ್ರಿಂದ ಅಷ್ಟು ಟೇಸ್ಟ್ ಅನಿಸೋದಿಲ್ಲ, ಅದೇ ಒಳಕಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ರೆಸಿಪಿ ನಾನು ಹೇಳ್ತೀನಿ ನೋಡಿ. ಸ್ವಲ್ಪ ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಇಷ್ಟನ್ನು ನೀವು ಖಾರಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ನೀವು ನೋಡ್ತಿದ್ದೀರಾ ಅಲ್ಲ, ಫಸ್ಟು ಗ್ರೈಂಡರ್ಗೆ ಮೆಣಸಿನ್ಕಾಯಿ ಹಾಕೋಬೇಕು. ಮೆಣಸಿನ್ಕಾಯಿ ಡ್ರೈ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಇರುತ್ತೆ. ಈ ರೆಸಿಪಿ ವಿಡಿಯೋ ನಾನು ಪ್ರೀ ಪ್ಲಾನ್ ಮಾಡ್ಕೊಂಡು ಹಾಗಾಗಿ ಸ್ವಲ್ಪ ಹೆಸರು ಕಡಿಮೆ ಹಾಕಿ ನೆಕ್ಸ್ಟ್ ನಾನು ವಿಡಿಯೋ ಮಾಡಿದ್ರೆ ಪಕ್ಕ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಈ ರೆಸಿಪಿನ ವಿಡಿಯೋ ಮಾಡ್ಕೊತೀನಿ.
ಮೆಣಸಿನ್ಕಾಯಿ ಗ್ರೈಂಡ್ ಆದಮೇಲೆ ಬಾಯ್ಲ್ ಆಗಿರೋ ಅಲಸಂದೆ ಕಾಳು ಇರುತ್ತಲ್ಲ ಅದನ್ನು ತೆಗೆದು ಮಿಕ್ಸಿ ಗ್ರೈಂಡರಲ್ಲಿ ಹಾಕ್ಕೊಂಡು ಒಂದು ರೌಂಡ್ ಗ್ರೈಂಡ್ ಮಾಡಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗಿ ರುಬ್ಬೇಡಿ, ಅಷ್ಟು ಟೇಸ್ಟ್ ಅನಿಸಲ್ಲ. ಸ್ವಲ್ಪ ತರಿತರಿಯಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದಲ್ಲ ಇದೇ ಥರ. ನೆಕ್ಸ್ಟ್ ಕ್ಲೋಸ್ ಮಾಡಿ ಹಾಗೆ ತರಿತರಿಯಾಗಿ ರುಬ್ಬಿದ್ದು. ರುಬ್ಬಿದ್ಮೇಲೆ ಒಂದು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅದು ಸಿಡಿದಾದ್ಮೇಲೆ ನೆಕ್ಸ್ಟು ಡ್ರೈ ಮೆಣಸಿನ್ಕಾಯಿ 2ರಿಂದ 3 ಅಥವಾ ಹಸಿಮೆಣಸಿನ್ಕಾಯಿ ಆದರೂ ಹಾಕೋದು ನಿಮ್ಮ ಇಷ್ಟ. ಮತ್ತು ಚಾಪ್ ಮಾಡಿ ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು. ಸ್ವಲ್ಪ ಜಾಸ್ತಿ ಬೇಡ, ಆಲ್ರೆಡಿ ಸೊಪ್ಪಲ್ಲಿ ನೀವು ಆ್ಯಡ್ ಮಾಡಿರ್ತೀರ, ಹಾಗಾಗಿ ಸ್ವಲ್ಪ ಆನಿಯನ್ಗೆ ಸಾಲ್ಟ್ ಆ್ಯಡ್ ಮಾಡಬೇಕು. ನಂತರ ನೀವು ಸಪ್ರೇಟಾಗಿ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನ ಆ ಪ್ಯಾನ್ ಒಳಗಡೆ ಹಾಕಿ ಆನಿಯನ್ನು, ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಬೇಕು. ಅಥವಾ ಕೋಕೋನಟ್ ಆ್ಯಡ್ ಮಾಡಿದ್ಮೇಲೂ ಮಿಕ್ಸ್ ಮಾಡ್ಬೋದು, ತೊಂದರೆ ಇಲ್ಲ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಂದು ರೇಷಿಯೋ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಾನು ಮುದ್ದೆದೆಲ್ಲ ರೆಸಿಪಿ ಎಲ್ಲ ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಕಾಮನಾಗಿ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ಯಾವಷ್ಟು ರೇಷಿಯೋ ವಾಟ್ರ್ ಹಾಕಬೇಕು, ಎಷ್ಟು ಹಿಟ್ಟು ಹಾಕಬೇಕು ಅಂತ ನಾನು ಕೇಳಲಿಲ್ಲ. ಯಾಕಂದರೆ ನಾನು ಅಷ್ಟು ಪರ್ಫೆಕ್ಟ್ ಅಲ್ಲ ಮುದ್ದೆಲಿ, ಒಂದು ರೇಂಜಿಗೆ ಮಾಡ್ತೀನಿ ಅಷ್ಟೇ. ನನಗೆ ಕೋಲಿರಬೇಕು, ಅದನ್ನು ಮುದ್ದೆ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ವುಡ್ ಸ್ಪೂನಲ್ಲೆಲ್ಲ ನನಗೆ ಮುದ್ದೆ ತಿರುವಕ್ಕೆ ಬರೋದಿಲ್ಲ. ರಾಗಿ ಮುದ್ದೆನ ಕಲ್ ಮೇಲೆ ಅಥವಾ ಗ್ರಾನೈಟ್ ಮೇಲೆ ಕಟ್ಟೋದ್ರಿಂದ ತುಂಬ ಸಾಫ್ಟಾಗಿ ಹಾಗೆ ನೈಸಾಗಿ ಬರುತ್ತೆ ಅಂತ ಹೇಳ್ತಾರೆ. ಕೆಲವರು ಪ್ಲೇಟಲ್ಲೇ ಕಟ್ಬಿಡ್ತಾರೆ, ತಟ್ಟೆನಲ್ಲೇ ಕಟ್ಬಿಡ್ತಾರೆ. ನನಗೆ ಆ ಥರ ಬರೋದಿಲ್ಲ ಕಟ್ಟೋದಕ್ಕೆ. ಸೊ ಫೈನಲಿ ರಾಗಿ ಮುದ್ದೆ ಊಟ ರೆಡಿ ಆಯಿತು. ನಾನು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.